ಹೆಲೋ ಎವ್ರಿವನ್. ಸೊ ಇವಾಗ ಫೈನಲ್ ರೌಂಡ್ದು ರಿಸಲ್ಟ್ ಬಂದಿದೆ. ಪ್ರೊವಿಷನಲ್ ಆದಮೇಲೆ ಫೈನಲ್ ರೌಂಡ್ದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಈ ಲಿಂಕಲ್ಲಿ ಹೋಗಿ ನೀವು ಫೈನಲ್ ರೌಂಡ್ದು ರಿಸಲ್ಟ್ ನೋಡ್ಬೋದು. ಸೊ ಏನಂತ ಇದೆ ಅಂದರೆ ರಿಸಲ್ಟಲ್ಲಿ ಇವಾಗ ನಿಮಗೆ ಫೈನಲ್ ರೌಂಡ್ ರಿಸಲ್ಟ್ ಬಂದಿದ ಮೇಲೆ ನೀವು ಇವಾಗ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಹೆಂಗೆ ಮಾಡೋದು ಅದು 2023 ರೂಲ್ಸ್ ಮೇಲೆ ಹೇಳಿದ್ದೆ. ನೆಕ್ಸ್ಟು ಅವರು ಹೆಂಗೆ ಅಂದರೆ ಚಾಯ್ಸ್ ಎಂಟ್ರಿಗೆ ಏನೇನು ಫಾಲೋ ಮಾಡಬೇಕಂತ ನೆಕ್ಸ್ಟು ಬಿಡ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ಫಾರ್ ದ ಫಸ್ಟ್ ರೌಂಡ್ ರಿಯಲ್ಸ್ ಆ್ಯಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಇದು. ಸೊ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದಿ ಅಲಾಟೆಡ್ ಕಾಲೇಜ್ ಬೇಸ್ಡ್ ಆನ್ ದಿ ರಿಸಲ್ಟ್ ಸೀಟ್. ಡೈರೆಕ್ಟಾಗಿ ಹೋಗಿ ಇವಾಗ ರಿಪೋರ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದಿಸ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ 4 ಚಾಯ್ಸಸ್ ವಿಚ್ ಈಸ್ ಸೂಟಬಲ್ ಫಾರ್ ದೆಮ್. ಇವಾಗ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸ್ ಇರುತ್ತೆ. ಸೊ ಎನಿ ಒನ್ ಚಾಯ್ಸ್ ಮಾಡಬೇಕು. ಇವಾಗ ನಿಮಗೆ ಯಾವ ಥರ ಬಂದಿದೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಇಷ್ಟ ಆಗಿರೋ ಕಾಲೇಜ್ ಬಂದಿದ್ದರೆ ನೀವು ಚಾಯ್ಸ್ 1 ಮಾಡ್ತೀರಾ, ಇಷ್ಟ ಆಗಿರೋ ಇನ್ನೂ ಚೆನ್ನಾಗಿರೋ ಕಾಲೇಜ್ ಬೇಕಂದರೆ ಚಾಯ್ಸ್ 2 ಮಾಡ್ತೀರಾ, ಬೇರೆ ಕಾಲೇಜ್ ಬೇಕು ಬಂದಿರೋ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಬೇಕು ಅಂದರೆ ಚಾಯ್ಸ್ 3 ಮಾಡ್ತೀರಾ, ಮತ್ತು ಚಾಯ್ಸ್ 4 ಏನೂ ಬೇಡ ಅಂತ. ಸೊ ಅದು ಲಾಸ್ಟ್ ವೀಡಿಯೋ ಮಾಡಿದ್ದೀನಿ. ಸೊ ಅದು ನೋಡ್ಬೋದು ನೀವು. ಅದು 2023 ಬೇಸಿಸ್ ಮೇಲೆ ಅವರು ತಿರ್ಗಾ ರೂಲ್ಸ್ ಬಿಡ್ತಾರೆ ಈ ಇಯರ್ ಏನು ಇರುತ್ತೆ ಅಂತ. ಸೊ ಅದನ್ನು ನೋಡಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನು ಫೈನಲ್ ರಿಸಲ್ಟೇ ಅಂದ್ಕೊಳ್ಳಿ. ಸೊ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಅಪ್ಡೇಟ್ ಬಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ.